ಇವಾಗ ಪಾಣೆಮಂಗ್ಳೂರಲ್ಲಿದ್ದೀವಿ. ಪಾಣೆಮಂಗ್ಳೂರು ಹೌದು. ನರಿಕೊಂಬು ಪಾಣೆಮಂಗ್ಳೂರು, ಅದೇ ಶಂಭೂರ್ ಹತ್ರ ಬರುತ್ತೆ. ಕರೆಕ್ಟ್ ಆಗಿ ಗೊತ್ತಿಲ್ಲ ಇದು ಶಂಭೂರ ಪಾಣೆಮಂಗ್ಳೂರ ಅಂತ. ನರಿಕೊಂಬು ಅಂತ ಎಲ್ಲ ಕಡೆ ಕಾಣಿಸ್ತಾ ಇದೆ ಬೋರ್ಡ್ಗಳಲ್ಲೆಲ್ಲ. ಸೊ ನಾನು ಹೊರಡುವ ಮುಂಚೆ ಜೋರಾಗಿ ಮಳೆ ಸುರಿತು. ನಾನು ಅನ್ಕೊಂಡಿದ್ದೆ ಇವತ್ತು ನನಗೆ ವಿಡಿಯೋ ಮಾಡಕ್ ಆಗಲ್ಲ, ಇವತ್ತು ನಾನು ಅಲ್ಲಿಂದ ಹೊರಟು ಬರೋದಕ್ಕೆ ಆಗಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಯಾಕೆಂದ್ರೆ ರೈನ್ ಕೋಟ್ ಕೂಡ ನಾನು ತಂದಿರ್ಲಿಲ್ಲ. ಬಟ್ ಕಳೆದ ಒಂದು 2-3 ಮಳೆ ನೋಡಿದಾಗ ಅನ್ನಿಸ್ತು ದಟ್ ಇದು ಒಂದ್ಸರಿ ಬಂದು ಎಲ್ಲರನ್ನ ತಂಪು ಮಾಡಿ ಆಮೇಲೆ ತನ್ನ ಪಾಡಿಗೆ ತಾನು ಮನೇಲಿ ಹೋಗಿ ಮಲ್ಕೊಳ್ಳುತ್ತೆ ಅಂತ. ಸೊ ಅದೇ ತರ ಮಲ್ಕೊಂಡಿದೆ. ಸೊ ಇವಾಗ ನಾವು ಪಾಣೆಮಂಗ್ಳೂರು ಹತ್ರ ಬಂದ್ವಿ. ಪಾಣೆಮಂಗ್ಳೂರು ಹತ್ರ ಬಂದ್ವಿ. ಇವಾಗ ಇಲ್ಲಿಂದ ನಾವು ಮೇನ್ ರೋಡ್ಗೆ ಕನೆಕ್ಟ್ ಆಗ್ತೀವಿ. ಏನೋ ಪೆಟ್ರೋಲ್ ಸ್ಮೆಲ್ ಬರ್ತಾ ಇದೆಯಲ್ಲ. ನೋಡಿ, ಇದು ಪಾಣೆಮಂಗ್ಳೂರು ಜಂಕ್ಷನ್ ಇದೆ. ಇಲ್ಲಿಂದ ನಾವು ಕ್ರಾಸಿಂಗ್ ತಗೊಂಡು ಹತ್ರ ಹೋಗ್ಬೇಕು. ಸೊ ಈ ರೋಡು ಚೆನ್ನಾಗಿದೆಯಾ? ಹೋಗ್ತಾ ಇದೆ. ಓಕೆ, ಹೊರಡೋಣ. ಸೊ ಇದು ನೋಡಿ, ಕಲ್ಲಡ್ಕ, ಧೂಳು, ಕೆಸರು ಏನಿದೆ ಎಲ್ಲ ಅವಾಯ್ಡ್ ಮಾಡ್ಕೊಂಡು ಕೊನೆಗೆ ಚೆನ್ನಾಗಿರೋ ರೋಡ್ ಹತ್ರನೇ ನಾವು ಬಂದ್ವಿ. ಇಲ್ಲೇನು ಬಂದ ಹೋಗ್ಲಿಕ್ಕೆ ಆಗುದಿಲ್ಲವಾ? ಹೋಗ್ಬೋದು. ಸಣ್ಣ ಗ್ಯಾಪಿನಲ್ಲಿ ಹೋಗ್ಬೋದು. ಆಂಬುಲೆನ್ಸ್ ಹೋಗಿ. ಫೈನಲಿ ನಾವು ಹೈವೇಗೆ ಬಂದು ತಲುಪಿದ್ವಿ. ಇನ್ನೇನೊಂದು ಅರ್ಧ ಗಂಟೆ ದಾರಿ ಅಷ್ಟೇ. ಮಾರೆ ಹೋಗುದು ಸಾವು ಎಲ್ಲ ಗಡಿ ಬಿಡಿದಕ್ಕಲೇ ಪುನ ಮಾರೆ. ಎಷ್ಟು ಸಪೂರ ಇತ್ತು ಅಂತಂದ್ರೆ, ಒಂದು ಸಿಂಗಲ್ ರೋಡ್ ಇತ್ತು, ಇವಾಗ 4 ಲೇನ್ ತರ ಆಗೋಗ್ಬಿಟ್ಟಿದೆ. 4 ಲೇನ್. ಏನ್ ಮಾಡ್ತೀರಾ ಹೇಳಿ? ಮಂಗಳೂರು ಬೆಂಗಳೂರು ಹೈವೇ